ಅವರು ಇಡೀ ಗ್ರಾಮದಲ್ಲೆಲ್ಲ ಜನರು ಅತ್ಯಂತ ಪ್ರೀತಿಯಿಂದ ಗ್ರಾಮದಾದ್ಯಂತ ಭಕ್ತಿ ಶ್ರದ್ಧೆಯಿಂದ ಅನೇಕ ದೇವಸ್ಥಾನಗಳಿಗೆ ಕರೆದೊಯ್ದು ಮೆರವಣಿಗೆಯನ್ನ ಮಾಡಿ ಅದೇ ರೀತಿ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಮಾತುಗಳು ಅವರ ಸಾಧನೆ ಸಾರ್ಥಕ ಬದುಕಿಗೆ ಸಾಕ್ಷಿಯಾಗಿತ್ತು. ಸೊ ಅಂತಹ ಶರಣ ಜೀವಿಗಳು ಇವತ್ತು ಶಿಕ್ಷಕರಾಗಿ ವಯೋ ನಿವೃತ್ತಿಯನ್ನ ಹೊಂದಿರತಕ್ಕಂತಹ ನಮ್ಮ ಶರಣಪ್ಪ ದಿನಾಕರ್ ಸರ್ ಅವರಿಗೆ ಈಗ ವಯೋ ನಿವೃತ್ತಿಯನ್ನ ಹೊಂದಿ ಈಗ ಶ್ರೀಮಠದಲ್ಲಿ ಪೂಜಾರ್ಪಗಳವರು ಅವರಿಗೆ ಆಶೀರ್ವದಿಸ್ತಾ ಇದ್ದಾರೆ. ನಿಜಕ್ಕೂ ಅವರ ಮೇಲೆ ತೋರಿರ್ತಕ್ಕಂಥ ಪ್ರೀತಿ, ಅದೇ ರೀತಿ ಮಕ್ಕಳಿಗೆ ತಾವು ಮಾಡಿರ್ತಕ್ಕಂಥ ಪಾಠ ಅನೇಕ ಮಕ್ಕಳಿಗೆ ಅದೆಷ್ಟೋ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡುವಲ್ಲಿ ತಮ್ಮ ದೊಡ್ಡ ಸೇವೆ ಇದೆ. ಹಾಗಾಗಿ ನಮಗೆ ಈ ಸಂದರ್ಭದಲ್ಲಿ ಪರಮ ಪೂಜ್ಯರ ಆಶೀರ್ವಾದ ಸದಾ ಇರಲಿ ಅನ್ನುವ ಮಾತನ್ನ ತಿಳಿಸಿ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಅಪ್ಪಗಳವರು ಅವರಿಗೆ ಶುಭ ಆಶೀರ್ವದಿಸ್ತಾ ಇದ್ದಾರೆ. ಆ ದಂಪತಿಗಳಿಗೆ ಶುಭವಾಗಿ ಶುಭವನ್ನ ಹಾರೈಸೋಣ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಪ್ಪ ದಂಪತಿಗಳ ಈ ಸಂದರ್ಭದಲ್ಲಿ ಪೂಜಾರ್ಪಗಳವರಿಂದ ಆಶೀರ್ವಾದವನ್ನ ಮಾಡಲಾಗಿದೆ. ನಿಮ್ಮ ವಯೋ ನಿವೃತ್ತಿಯ ಬದುಕು ಸಮಾಜದ ಒಳಿತಿಗಾಗಿ ಸದಾಗಿ ಎನ್ನುವ ಶುಭ ಹಾರೈಕೆಯೊಂದಿಗೆ ಈಗ ಪೂಜೆಯಿಂದ ಪುಷ್ಪವೃಷ್ಟಿಯನ್ನ ಮಾಡಿ ಶುಭ ಹಾರೈಸ್ತಾ ಇದ್ದಾರೆ. ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ ಲಿಂಗವಂತ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿತ್ರನ ಪ್ರಭಾವಮಯ ಜಗದಾದಿದೇಶಿಕ ಪುರಾತನ ಪುಂಗವ ಶಾಂಭವೇ ಪುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯಾಗತಂ ಶಿವಾಧವ ಶಿವಾಧವ ಜೊತೆಗೆ ನಮ್ಮ ಶರಣಪ್ಪ ಬಿಡಕಲ್ ಸರ್ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಬಸವರಾಜ್ ಹರ್ಕಲ್ ಸರ್ ಅವರು ಈ ಸಂದರ್ಭದಲ್ಲಿ ಸನ್ಮಾನಿಸುತ್ತಿದ್ದಾರೆ. ಜೊತೆಗೆ ತಾಯಿಯವರು ಕೂಡ ಈ ಸಂದರ್ಭದಲ್ಲಿ ಅನ್ನವನ್ನ ನೆರವೇರಿಸಿದ ವೇದಿಕೆಗೆ ಆಗಮಿಸಿದ್ದಾರೆ. ನಿಜಕ್ಕೂ ಅವರ ಸೇವೆ ಎಲ್ಲರಿಗೂ ಒಂದು ಮಾದರಿ. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಕೊಡುಗೆ ಅತ್ಯಂತ ಸೇವೆಯನ್ನ ಸಲ್ಲಿಸಿದ್ದಕ್ಕೆ ಇಡೀ ಗ್ರಾಮವೇ ತಮ್ಮನ್ನ ಅತ್ಯಂತ ಕೊಂಡಾಡಿದ್ದು, ಜೊತೆಗೆ ಅತ್ಯಂತ ಮೇಲಿನ ಪ್ರೀತಿಯನ್ನ ಆ ವೇದಿಕೆ ಅವತ್ತು ಸಾಕ್ಷಿಯಾಗಿತ್ತು. ಪೂಜಾರ್ಪಗಳ ಆಶೀರ್ವಾದ ಕೂಡ ಆಗಿದೆ. ನಮ್ಮ ನಿವೃತ್ತಿಯ ಬದುಕು ಯಾವತ್ತೂ ಕೂಡ ಶರಣರ ಕಾರ್ಯಕ್ಕೆ, ಬಸವಾದಿ ಶರಣರ ತತ್ವದ ಪ್ರಚಾರಕ್ಕಾಗಿ, ಜೊತೆಗೆ ಪೂಜ್ಯರ ಕಾರ್ಯಕ್ಕೆ ತಮ್ಮ ಸೇವೆ ಸಿಗಲಿ ಅಂತ ಹೇಳ್ತಾ ಒಂದ್ಸಾರಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅನಂತ ಶರಣ ಆಗ್ತಿದ್ದಾರೆ. ಜೊತೆಗೆ ಬಸವರಾಜ್ ಅವರು ಕೂಡ ಸನ್ಮಾನಿಸಿದರೆ. ಆತ್ಮೀಯ ಶರಣ ಬಂಧುಗಳೇ, ಇನ್ನೇನು ಕಾರ್ಯಕ್ರಮ ಪೂಜ್ಯರ ಆಶೀರ್ವಚನ ಆದ ಬಳಿಕ ಮಂಗಲಗೊಳ್ಳುತ್ತೆ. ಅದಾದ ಬಳಿಕ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಇದೆ, ಪೂಜ್ಯರ ದರ್ಶನಕ್ಕೆ ಎಲ್ರಿಗೂ ವ್ಯವಸ್ಥೆ ಇದೆ. ಸೊ ಹಾಗಾಗಿ ತಾವೆಲ್ಲರೂ ಇನ್ನು ಒಂದು 15 ನಿಮಿಷ ಶಾಂತ ರೀತಿಯಿಂದ ಎಲ್ಲರೂ ಆಸೀನರಾಗಿ ಅಂತ ಸರ್ವರಲ್ಲಿಯೂ ಮನವಿಯನ್ನ ಮಾಡಿ ಈಗ ಪರಮ ಪೂಜ್ಯ ಅಪ್ಪಗಳವರ ವಾಣಿಯನ್ನು ನಾವೆಲ್ಲರೂ ಕೇಳಲಿದ್ದೇವೆ. ಶರಣಪ್ಪ ಸರ್ ಅವರು ಕೂತ್ಕೋಬೇಕಾಗಿ ಎಲ್ಲ ಅತಿಥಿಗಣ್ಯರಲ್ಲಿ ವಿನಂತಿ ಮಾಡ್ತೇನೆ. ಈಗ ಪೂಜಾರಿಂದ